ನಟ ವಿನೋದ್ ರಾಜ್ ಅವರ ಹೆಲ್ಪಿಂಗ್ ನೇಚರ್ ನಿಜವಾಗ್ಲೂ ಬಹಳನೇ ಖುಷಿ ಆಗುತ್ತೆ. ಯಾಕೆಂದ್ರೆ LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಬಹಳಷ್ಟು ಪರದಾಡುವಂತ ಒಂದು ಸ್ಥಿತಿ. ಸೊ ಇಂಥವರಿಗೆ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ ನಟ ವಿನೋದ್ ರಾಜ್ ಅವರು. ನೆಲಮಂಗಲ ಸೋಲದೇವನಹಳ್ಳಿ ವಿನೋದ್ ರಾಜ್ ಅವರ ಮನೆ ಇರೋದು. ಸೊ ಅಲ್ಲಿ ತಾಯಿಗಾಗಿ ಒಂದು ದೇಗುಲವನ್ನೇ ಕಟ್ಟಿಸಿರುವಂತ ಏಕೈಕ ನಟ ಅನ್ಬೋದು. ಮತ್ತೆ ಆಸ್ಪತ್ರೆ ಇದೆ, ಮತ್ತೆ ಪಶು ಆಸ್ಪತ್ರೆನೂ ಕೂಡ ಕಟ್ಟಿಸಿದ್ದಾರೆ. ತಾಯಿ ಅಂದ್ರೆ ಅಷ್ಟು ಗೌರವ ಮತ್ತೆ ಅಷ್ಟೊಂದು ಇಷ್ಟ. ಮತ್ತೆ ಹೆಲ್ಪಿಂಗ್ ನೇಚರ್ ಅಂತ ಬಂದ್ರೆ ವಿನೋದ್ ರಾಜ್ ಅವರು ತುಂಬಾನೇ ಒಂದು ಎತ್ತಿದ ಕೈ ಅನ್ಬೋದು. ರಸ್ತೆಗಳು ಹಾಳಾಗಿದ್ರೆ ಅಲ್ಲಿ ರಸ್ತೆಗಳನ್ನ ರೆಡಿ ಮಾಡಿಸುವಂತ ಕೆಲಸ ಆಗಿರ್ಬೋದು. ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿ ವಿನೋದ್ ರಾಜ್ ಅವರು ಸಹ ಇರುವಂತದ್ದು. ರೈತಾಪಿ ಕೆಲಸವನ್ನ ಮಾಡ್ಕೊಂಡಿದ್ರೆ. ಅವ್ರು ನಟಿಸ್ತಾ ಇಲ್ಲ, ಮುಂಚೆ ಅವರು ಡ್ಯಾನ್ಸ್ ರಾಜ, ಡ್ಯಾನ್ಸ್ ಅಂತಾನೆ ಅವ್ರು ಫೇಮಸ್ ಆಗಿದ್ರು. ಈಗ ನೆಲಮಂಗಲದ ಆಟೋ ಚಾಲಕರಿಗೆ ಸುತ್ತಮುತ್ತ ಯಾರ್ಯಾರಿದ್ದಾರೆ ಸೊ ಎಲ್ಲರನ್ನೂ ಕೂಡ ಕರೆಸಿ ಒಂದು ಮೀಟಿಂಗ್ ನ ಮಾಡಿ ಚರ್ಚೆ ಮಾಡಿ ಯಾವ ರೀತಿ ಇದೆ ಆರೋಗ್ಯ ಮತ್ತೆ ಜೀವನ ಎಲ್ಲವನ್ನೂ ಕೂಡ ವಿಚಾರಿಸಿ ದಿನಸಿ ಕಿಟ್ ಅನ್ನ ವಿತರಣೆ ಮಾಡಿದ್ದಾರೆ ವಿನೋದ್ ರಾಜ್ ಅವರು. ಇವರ ಒಂದು ಸರಳತೆ, ಇವರ ಹೆಲ್ಪಿಂಗ್ ನೇಚರ್ ಅನ್ನು ನೋಡಿ ಜನರಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಅವರು ಕೂಡ ಬೆಸ್ಟ್ ವಿಶ್ ಅನ್ನ ತಿಳಿಸ್ತಾ ಇದ್ದಾರೆ. ನೀವು 100 ಕಾಲ ಚೆನ್ನಾಗಿರಿ, ಇದೇ ರೀತಿ ಹೆಲ್ಪ್ ಅನ್ನ ಮಾಡ್ತಾ ಇರಿ ಅಂತ ಎಲ್ಲರೂ ಕೂಡ ಬೆಸ್ಟ್ ವಿಶ್ ಮಾಡಿದ್ದಾರೆ. ಹೌದು, ತಾಯಿಗೆ ದೇವಸ್ಥಾನ ಕಟ್ಟಿಸಿರುವಂತ ಏಕೈಕ ನಟ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ. ಅದುವೇ ವಿನೋದ್ ರಾಜ್ ಅವರು. ಲೀಲಾವತಿ ಅಮ್ಮ ಅವರು ಅಂದ್ರೆ ವಿನೋದ್ ರಾಜ್ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ. ತಾಯಿಗೋಸ್ಕರನೇ ಅವರು ಬಹಳಷ್ಟು ಜೀವನವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು.